ಹಾಯ್ ಫ್ರೆಂಡ್ಸ್, ಯಶ್ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಮಸಾಲೆ ಅನ್ನೋದು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂಥೇಳಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, ಅದ್ರಾಗೇನೆ ಸ್ವಲ್ಪ ಕಾಳುಮೆಣಸು, ಸೋಂಪು, ಚಕ್ಕೆ, ಲವಂಗ, ಒಂದು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರಾಗೇನೆ ಪುದೀನ, ಕೊತ್ತಂಬರಿ ಸೇರಿಸಿ ಅದು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಾದ್ಮೇಲೆ ಅದ್ರಾಗೇನೆ ಧನಿಯಾ ಪೌಡ್ರು 3 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದನ್ನು ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಇಲ್ಲಿ ಮಸಾಲೆ ಅನ್ನೋದು ಮಿಕ್ಸಿ ಮಾಡಿಕೊಂಡು ನಾವು ತಗೊಂಡು ಹೋದ್ವಿ ಫ್ರೆಂಡ್ಸ್. ದೇವ್ರ ದರ್ಶನ ಆಯಿತು. ದರ್ಶನ ಆದರೆ ಅಲ್ಲೇ ಅಡುಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲನೂ ಸಿಗುತ್ತೆ. ಪಾತ್ರೆ ಎಲ್ಲ ನಾವೊಂದ್ಸರಿ ವಾಶ್ ಮಾಡ್ಕೊಬೋಣ ಅಂಥೇಳಿ ವಾಶ್ ಮಾಡ್ಕೊಂಬಿಟ್ವಿ. ನೋಡಿ, ಆಮೇಲೆ ಒಲೆ ಎಣಿಸಿ ಮತ್ತು ದೇವ್ರಿಗೆ ನೈವೇದ್ಯ ಇಡಬೇಕಲ್ವ, ಅದಕ್ಕೆ ಅಂತ ಪೂಜೆ ಎಲ್ಲ ಮಾಡಿ ಇದು ಫ್ರೈಗೆ ಅಂತ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡ್ವಿ. ಚಿಕನ್ ಮೊದಲಿಗೆ ತೊಳೆದಿಟ್ವಿ. ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ವಿ. ಒಂದು ಕಡೆ ಗ್ರೇವಿ, ಇನ್ನೊಂದು ಕಡೆಗೆ ಚಿಕನ್ ಸಾಂಬಾರು, ಟೊಮೆಟೊ ಸಹ ಸೇರಿಸ್ಕೊಂಡ್ವಿ. ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋವಂಥ ಚಿಕನನ್ನು ಸೇರಿಸಿದ್ವಿ. ನೋಡಿ, ಇದು ಫಸ್ಟಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ತಿಂಗಳಿಗೆ ಒಂದ್ಸಲಿ ಆದ್ರೂ ಈ ಥರ ಹೊರಗಡೆ ಹೋಗಿ ನಾವು ಅಡುಗೆ ಮಾಡಿ ತಿನ್ಬರೋದ್ರಿಂದ ನಮ್ಮ ಮೈಂಡ್ ಸ್ವಲ್ಪ ಫ್ರೀ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಇದು ಚಿಕನ್ಗೆ ಗ್ರೇವಿಗೆ ಎಲ್ಲ ರೆಡಿ ಮಾಡಿ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಪೆಪ್ಪರು ಇಷ್ಟನ್ನೇ ಸೇರಿಸಿ ಫ್ರೈ ಅಂತೂ ರೆಡಿ ಆಗಿಬಿಡ್ತು ಬೇಗನೆ. ಇದಂತೂ ಮನೆಯಲ್ಲೇ ರುಬ್ಬಿಟ್ಕೊಂಡು ಹೋಗಿದ್ವಲ್ಲ ಮಸಾಲೆ, ಅದನ್ನು ಸೇರಿಸಿ ಸಾಂಬಾರು ಅನ್ನೋದು ರೆಡಿ ಆಯಿತು. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ಚಿಕನ್ ಫ್ರೈ, ಚಿಕನ್ ಸಾಂಬಾರು ಬೇಗನೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಹೊರಗಡೆ ನ್ಯಾಚುರಲ್ಲಾಗಿ ಮಾಡ್ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ. ರೆಡಿ ಆಯಿತು ಫ್ರೆಂಡ್ಸ್ ಚಿಕನ್ ಗ್ರೇವಿ. ಹಾಗೆ ಫೈನಲ್ ಕೊತ್ತಂಬರಿ ಸೇರಿಸಿದ್ರೆ ಚಿಕನ್ ಸಾಂಬಾರು ಸಹ ರೆಡಿ ಆಯಿತು. ನೋಡಿ, ಅದ್ರಾಗೇನೆ ಮೊಟ್ಟೆ ಬೇಕಲ್ವ, ಮೊಟ್ಟೆ ಒಂದು ಕಡೆ ರೈಸು ಬೇಗನೆ ಆಗ್ಬಿಡ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಾಗಿದೆ.